ಸ್ನೇಹಿತರೆ ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ನಾವು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಾಕಿ ಮೊತ್ತ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆವಾಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಅದರ ಏನೇನು ಪ್ರೊಸೆಸಿಂಗ್ ಇದೆ ಎಲ್ಲವೂ ಹೇಳಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲು ನೋಡಿ, ಗೃಹಲಕ್ಷ್ಮಿ ಯೋಜನೆ ಕುರಿತು ಪರಿಚಯವನ್ನು ಮಾಡಿಕೊಡ್ತೀವಿ. ಮೊದಲು ಸ್ಕೀಮ್ನ ಉದ್ದೇಶ ಏನಿತ್ತು ಅಂತ ಹೇಳಿಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದು. ಈ ಯೋಜನೆ ಮೂಲಕ ತಾಯಂದಿರಿಗೆ ಮತ್ತು ಮಹಿಳಾ ಮುಖ್ಯಸ್ಥರ ಖಾತೆಗೆ ಹಣವನ್ನು ನೇರವಾಗಿ ಜಮಾ ಮಾಡಲಾಗುತ್ತದೆ. ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು, ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಕುಟುಂಬ ನಿರ್ವಹಣೆಗೆ ಸಹಾಯ ಮಾಡಲು ಈ ಯೋಜನೆ ಆರಂಭಿಸಲಾಗಿದೆ ಸ್ನೇಹಿತರೆ. ನೋಡಿ, ಮತ್ತು ಇನ್ನೊಂದು ಬಾಕಿ ಮೊತ್ತ ವ್ಯವಹಾರ ಪ್ರಕ್ರಿಯೆ. ನಿಮಗೇನಾದರೂ ಅಮೌಂಟಿನ ಒಂದಿಷ್ಟು ಕಂತುಗಳು ಬಿದ್ದೇವೆ, ಇನ್ನೊಂದಿಷ್ಟು ಕಂತುಗಳು ಬಾಕಿ ಬೀಳಬೇಕಾಗಿವೆ, ಆದ್ದರಿಂದ ಬಿದ್ದಿಲ್ಲ. ಅಂಥವು ಯಾವ ರೀತಿಯಾಗಿ ಡೈರೆಕ್ಟಾಗಿ ಬೀಳ್ತಾವಪ್ಪ ಅಂತಂದರೆ, CDPO ಆಫೀಸು ಅಥವಾ ಬ್ಯಾಂಕ್ ಪ್ರಕ್ರಿಯೆಗಳ ಮೂಲಕ ಈ ಯೋಜನೆಗೆ ಮೊತ್ತ ಜಮಾ ಮಾಡಲು ಕೆಲವು ತಾಂತ್ರಿಕ ಸಮಸ್ಯೆಗಳು ಅಥವಾ ಪ್ರಕ್ರಿಯೆ ವಿಳಂಬ ಸಂಭವಿಸಬಹುದು ಸ್ನೇಹಿತರೆ. ಈ ಪ್ರಕ್ರಿಯೆ ವಿಳಂಬಕ್ಕೆ ಹಲವಾರು ಕಾರಣಗಳಾಗಿರ್ಬೋದು. ಎಕ್ಸಾಂಪಲ್, ಏನು ಕಾರಣಪ್ಪ ನಿಮ್ಮ ಅಮೌಂಟ್ ಬೀಳಾರ್ದಿರಲಿಕ್ಕಂತಂದರೆ, ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ, ಆವಾಗ ಆಧಾರ್ ಕಾರ್ಡ್ ಸಂಖ್ಯೆ, ಬ್ಯಾಂಕ್ ಖಾತೆ ವಿವರ ಅಥವಾ ಇತರ ದಾಖಲಾತಿಗಳು ಏನಾದರೂ ತಪ್ಪು ಕೊಟ್ಟಿದ್ದೀರಪ್ಪ ಅಂದರೆ ನಿಮಗೆ ಅಮೌಂಟ್ ಬೀಳಲ್ಲ ಸ್ನೇಹಿತರೆ. ಇನ್ನೊಂದು, ನೀವೇನಾದರೂ ನಿಮ್ಮ ಹೆಸರಿನಲ್ಲಿ ಮೊಬೈಲ್ ಅಥವಾ ಇನ್ನಿತರ ಯಾವುದಾದ್ರೂ ಸಂಪರ್ಕಗಳನ್ನು ತೊಗೊಂಡಿದ್ದೀರಪ್ಪ ಅಂತಂದರೆ, ಸೊ ಡೈರೆಕ್ಟ್ ಲೋನ್ ಏನಾದರೂ ಮಾಡಿಸಿದ್ದೀರಪ್ಪ ಅಂದರೆ ಅಂಥವ್ರಿಗೂ ಅಮೌಂಟು ಬಿದ್ದಿರುತ್ತೆ ಸ್ನೇಹಿತರೆ. ಆದರೆ ನೀವು ತೆಗೆದುಕೊಳ್ಳಲು ಬರೋದಿಲ್ಲ ಸ್ನೇಹಿತರೆ. ಈ ಪ್ರಕ್ರಿಯೆ ವಿಳಂಬಕ್ಕೆ ಹಲವಾರು ಕಾರಣಗಳಾಗಿರ್ಬೋದು. ಎಕ್ಸಾಂಪಲ್, ಏನು ಕಾರಣಪ್ಪ ನಿಮ್ಮ ಅಮೌಂಟ್ ಬೀಳಾರ್ದಿರಲಿಕ್ಕಂತಂದರೆ, ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ, ಆವಾಗ ಆಧಾರ್ ಕಾರ್ಡ್ ಸಂಖ್ಯೆ, ಬ್ಯಾಂಕ್ ಖಾತೆ ವಿವರ ಅಥವಾ ಇತರ ದಾಖಲಾತಿಗಳು ಏನಾದರೂ ತಪ್ಪು ಕೊಟ್ಟಿದ್ದೀರಪ್ಪ ಅಂದರೆ ನಿಮಗೆ ಅಮೌಂಟ್ ಬೀಳಲ್ಲ ಸ್ನೇಹಿತರೆ. ಇನ್ನೊಂದು, ನೀವೇನಾದರೂ ನಿಮ್ಮ ಹೆಸರಿನಲ್ಲಿ ಮೊಬೈಲ್ ಅಥವಾ ಇನ್ನಿತರ ಯಾವುದಾದ್ರೂ ಸಂಪರ್ಕಗಳನ್ನು ತೊಗೊಂಡಿದ್ದೀರಪ್ಪ ಅಂತಂದರೆ, ಅದು ಡೈರೆಕ್ಟ್ ಲೋನ್ ಏನಾದರೂ ಮಾಡಿಸಿದ್ದೀರಪ್ಪ ಅಂದರೆ ಅಂಥವ್ರಿಗೂ ಅಮೌಂಟು ಬಿದ್ದಿರುತ್ತೆ ಸ್ನೇಹಿತರೆ. ಆದರೆ ನೀವು ತೆಗೆದುಕೊಳ್ಳಲು ಬರೋದಿಲ್ಲ. ಆದ್ದರಿಂದ ನೀವು ಒಂದು ಸಾರಿ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊತಿರ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು, ನೇರ ಬದಲಾವಣೆ ವಿಳಂಬ ಅಂದರೆ DBT ಮೂಲಕ ಇವಾಗ ಪ್ರತಿಯೊಬ್ಬರಿಗೆ ಆಗ್ತಾ ಇದ್ದಾರಲ್ಲ ಸ್ನೇಹಿತರೆ. ನೀವು ಏನಾದರೂ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಲಿಲ್ಲಪ್ಪ ಅಂತಂದರೆ ನಿಮ್ಮ ಖಾತೆಗೆ ಅಮೌಂಟ್ ಬೀಳಲ್ಲ ಸ್ನೇಹಿತರೆ. ಅದರಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ದಾನಾ ಇಲ್ವಾ ಎಂದು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೂ ಕೂಡ DBT ಲಿಂಕ್ ಅಂತ ಇರುತ್ತೆ ಸ್ನೇಹಿತರೆ, ಅದು ಲಿಂಕ್ ಆಗಿರಲೇಬೇಕು. ಕೆಲವೊಬ್ಬರು ಭಾಳ ಜನರು ಹೇಳೋದು ಸ್ನೇಹಿತರೆ, ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆದರೂ ನಮ್ಮ ಅಮೌಂಟ್ ಬಿದ್ದಿಲ್ಲ ಅಂತಿರ್ತಾರೆ. ಅಂಥವ್ರಿಗೆ ನಾವು ಹೇಳೋದು ಒಂದೇ, ನೀವು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೂ ಅದರಲ್ಲಿ ಬ್ಯಾಂಕಿಗೆ ಹೋಗಿ ಒಂದು ಸಾರಿ ಚೆಕ್ ಮಾಡಿಸಿ ನೋಡಿ, ಅಥವಾ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ನೀವು ಡೈರೆಕ್ಟ್ ನಿಮ್ಮ ಆಧಾರ್ ಕಾರ್ಡು ಮತ್ತು DBT ಲಿಂಕ್ ಆಗಿದೆ ಅಲ್ವಾ, ನೀವು ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಅಥವಾ ನೀವು ಡೈರೆಕ್ಟ್ CDPO ಆಫೀಸ್ ಇತ್ತಂತಪ್ಪ ಅಂದರೆ ಆಫೀಸ್ಗೆ ಹೋಗಿ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ. ಇನ್ನೊಂದು ಸೆಕೆಂಡ್ ಸಮಸ್ಯೆ ಏನಪ್ಪ ಅಂತಂದರೆ, ಸರ್ಕಾರವು ಕೆಲವು ಸಂದರ್ಭಗಳಲ್ಲಿ ಸರ್ಕಾರದ ಅಮೌಂಟ್ ಬಿಡುಗಡೆ ಮಾಡೋದು, ಅಂದರೆ ಸರ್ಕಾರದ ನಿಧಿ ಬಿಡುಗಡೆ ಮಾಡೋದು ಸ್ವಲ್ಪ ಲೇಟ್ ಆಗಬಹುದು ಸ್ನೇಹಿತರೆ. ಅಂಥ ಟೈಮ್ನಲ್ಲೂ ಅಮೌಂಟ್ ನಿಮಗೆ ಜಮಾ ಆಗೋದು ಲೇಟ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ನಿಮಗೆ ಅಮೌಂಟ್ ಬರೋದು ಸ್ವಲ್ಪ ಲೇಟ್ ಆಗಬಹುದು ಸ್ನೇಹಿತರೆ. ಮತ್ತು ನೀವು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದಪ್ಪ ಅಂತಂದರೆ, ನೀವು ಗೃಹಲಕ್ಷ್ಮಿ ಅಮೌಂಟ್ ಬಿದ್ದಿಲ್ಲಪ್ಪ ಅಂತ ಯಾವ ರೀತಿ ಚೆಕ್ ಮಾಡಿಕೊಳ್ಬೋದು ಅಂತ ಅಂದರೆ, ನೀವು ಡೈರೆಕ್ಟು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಾಗಿರುವ ಪೋರ್ಟಲ್ನಲ್ಲಿ ಹಣ ಬಾಕಿ ಇರುವುದು ಎಂಬುದನ್ನು ಪರಿಶೀಲಿಸಬಹುದು ಸ್ನೇಹಿತರೆ. ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ ಅಥವಾ ಕರ್ನಾಟಕವನ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಭೇಟಿಯಾಗಿ ನೀವು ಒಂದು ಸಾರಿ ಚೆಕ್ ಮಾಡಿಕೊಳ್ಳಬಹುದು. ಮತ್ತು ಇನ್ನೊಂದು ಹೆಲ್ಪ್ಲೈನ್ ಸಂಪರ್ಕಿಸಬಹುದು ಸ್ನೇಹಿತರೆ. ಸರ್ಕಾರದಿಂದ ಅದರ ಸಲುವಾಗಿ ಅಂತಲೇ ಒಂದು ಹೆಲ್ಪ್ಲೈನ್ ಸಂಖ್ಯೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ನಂಬರ್ಗೆ ನೀವು ಫೋನ್ ಹಚ್ಚಿ
ನೀವು ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಅಮೌಂಟ್ ಯಾವಾಗ ಬೀಳುತ್ತೆ, ಯಾಕೆ ಬಿದ್ದಿಲ್ಲ, ಏನಾದರೂ ಸಮಸ್ಯೆ ಆಗಿತ್ತಪ್ಪ ಅಂದರೆ ನೀವು ಹೆಲ್ಪ್ಲೈನ್ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ. ಕೊನೆಯದಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆ ಹಣ ಕಳುಹಿಸಲಾಗಿದೆ ಎಂಬುದನ್ನು ಪರಿಶೀಲಿಸಬಹುದು. ಅಂದರೆ ನಿಮ್ಮ ಬ್ಯಾಂಕ್ನ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವ ಮೂಲಕ ನೀವು ನೇರವಾಗಿ ನಿಮ್ಮ ಅಮೌಂಟ್ ಬಿದ್ದಿದೆಯಾ, ಬಿಲ್ ಬಿದ್ದಿಲ್ವಾ ಎಂದು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನೊಂದು ಈಗ ಮೇನ್ ಏನಪ್ಪ ಅಂತಂದರೆ ಸರ್ಕಾರದಿಂದ ಸರಿಯಾದ ದಾಖಲೆಗಳು ಸಲ್ಲಿಸುವ ಸೂಚನೆ ಇರುತ್ತಾರೆ ಸ್ನೇಹಿತರೆ. ಆದ್ದರಿಂದ ನೀವು ನಿಮ್ಮ ಖಾತೆಯ ಗುರುತಿನ ಮಾಹಿತಿ ಏನಾದರೂ ದೋಷವಿದ್ದರೆ ಸರಿಪಡಿಸಿಕೊಳ್ಳಿ. ಏನಾದರೂ ನಿಮ್ಗೆ ಅಮೌಂಟ್ ಬೀಳಕ್ಕೆ ಬಿದ್ದಿರಲಿಲ್ಲಪ್ಪ ಅಂತಂದರೆ ಕೆಲವು ತೊಂದರೆಗಳಿಂದ ನಿಮ್ಗೆ ಅಮೌಂಟ್ ಬಿದ್ದಿರಲ್ಲ. ಅಂಥವರು ಸರಿಯಾದ ದಾಖಲೆಗಳನ್ನು ಒಯ್ದು CDP ಆಫೀಸಿಗೆ ಭೇಟಿಯಾಗಿ ಅಥವಾ ಗ್ರಾಮವನಕ್ಕೆ ಬಂದು ಭೇಟಿಯಾಗಿ ಅವರು ನಿಮಗೆ ಅಪ್ಲಿಕೇಶನ್ ಆಗಿ ಕೊಡ್ತಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಅಮೌಂಟು ಕಂಪಲ್ಸರಿ 14ನೇ ತಾರೀಕು ಬಂದೇ ಬರುತ್ತೆ. ಯಾರಿಗೆ ಬಾಕಿ ಉಳಿದಿರೋ ಕಂತು ಉಳಿದಿವೆ ಅವೆಲ್ಲವೂ ಸೇರಿ ಬರುತ್ತೆ ಸ್ನೇಹಿತರೆ. ಇದು ಸರ್ಕಾರದಿಂದ ಬಂದ ಅಫಿಷಿಯಲ್ ಮಾಹಿತಿ.